ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SSTV. ನಾನು ಅಶ್ವಿನಿ. ಇದೇ ಜಾನ್ 31ಗೆ ರಾಹುತ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಇದ್ದಾರೆ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್. ಹಾಯ್ ನಮಸ್ಕಾರ. ಇದೇ ಜಾನ್ 31ಗೆ ಹೊಸ ವರ್ಷ ಆರಂಭದಲ್ಲಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ ಮೇಡಮ್. ಈಗ ಫಸ್ಟ್ ಕನಸು ಹೊಸ ವರ್ಷದಲ್ಲೇ ಈಡೇರ್ತಾ ಇದೆ. ಅದು ಮೊದಲನೇ ಮಾಸದಲ್ಲೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಇನ್ನೂ ಬೇಗನೆ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಕಾರಣಾಂತರದಿಂದ 31ರವರೆಗೂ ತಂದಿದ್ದೀವಿ. ಬಟ್ ಅದು ಜನವರಿಲೇ ಆಗಬೇಕನ್ನೋದೊಂದು ಆಸೆ ಇತ್ತು. ಬಟ್ 31ಗೆ ಅದು ಅನುಕೂಲ ಆಯಿತು. ಬಟ್ ಎಲ್ಲರಿಗೂ ಒಂದು ಆ ಖುಷಿ ಇದೆ. ಸಿನಿಮಾದ ಟ್ರೈಲರ್ ಸಾಂಗ್ಸ್ ಎಲ್ಲ ನೋಡಿದಾಗ ತುಂಬಾ ವಿಭಿನ್ನವಾಗಿದೆ. ಹಾಗೆ ತುಂಬಾ ಗ್ರಾಫಿಕ್ಸ್ ಇದೆಲ್ಲ ತುಂಬಾ ಮಿಕ್ಸ್ಡ್ ಆಗಿರೋದೊಂದು ಮೂವಿನ ಬರ್ತಾ ಇದೆ ಅನ್ನೋದು ನಮ್ಮ ಏನದು ಅನಿಸಿಕೆ. ಸೊ ಇದು ನಿಮ್ಮ ಇದರಿಂದ ಹೇಳೋದಾದ್ರೆ ನಾವು ಯಾಕಂದ್ರೆ ಇದು ಸ್ವಲ್ಪ ನೋಡಿದಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದ್ರಲ್ಲೆಲ್ಲಾನು ಇದೆ. ಯಾಕಂದ್ರೆ ಒಂದು ವರ್ಷಗಳ ಹಿಂದೆ ಇರೋ ಕತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಇದೆ. ಹೀಗಿರುವಾಗ ಏನಿರಬಹುದು ಅನ್ನೋ ಕುತೂಹಲ ಹೆಚ್ಚಾಗುತ್ತೆ ನೋಡಿದಾಗ. ಹಾಗಿರುವಾಗ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಅಂದರೆ ಅದರಲ್ಲಿ ನೀವು ಹೇಳ್ದಂಗೆ ಎಲ್ಲ ಥರದ ಭಾವನೆಗಳು ಮುಖಾಂತರ ಕೆಲವೊಂದಿಷ್ಟು ಸೈದ್ಧಾಂತಗಳನ್ನು ಹೇಳೋ ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಮತ್ತು CG ಮುಖಾಂತರ ಒಂದಿಷ್ಟು ವಿಷಯಗಳನ್ನ ಕನ್ವೆ ಮಾಡೋ ಅವಶ್ಯಕತೆ ಇತ್ತು. ಹಂಗಾಗಿ ಆ ಕ್ಲೈಮ್ಯಾಕ್ಸನ್ನು ನಾನು ಸಾವಿನ ನಂತರ ಏನು ನಡೆಯುತ್ತೆ ಅನ್ನೋ ಒಂದಿಷ್ಟು ವಿಚಾರಗಳನ್ನು ಅದು ಯಾರ ಪರಿಕಲ್ಪನೆಗೂ ನಿಲುಕದೇ ಇರೋ ಕಾರಣ ಅದನ್ನು CGಲಿ ಪ್ರಯತ್ನ ಮಾಡಿದ್ದೀವಿ. ನೋಡೋಣ ಮೇಡಮ್, ಆ ಕ್ಲೈಮ್ಯಾಕ್ಸ್ ಈಗಲೂ ಕೂಡ ನನಗೂ ಭಯ ಇದೆ. ಇನ್ನೂ ಜನರು ಹೇಗೆ ರಿಸೀವ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಎಲ್ಲನೂ ಉತ್ತರ ಕರ್ನಾಟಕದ ಭಾಷೆಗೆ ಹೊಂದಾಣಿಕೆ ಮಾಡಿ ಸೈದ್ಧಾಂತಿಕ ಅಂಶಗಳನ್ನು ಆ ರೀತಿ ತುಂಬಿ ಹೊರಗಡೆ ತಂದಿದ್ದೀವಿ. ನೋಡೋಣ ಇನ್ಮೇಲೆ. ಇಲ್ಲಿವರೆಗೂ ನಮ್ಮ ಸಿನಿಮಾ, ಇನ್ನೇನು ರಿಲೀಸ್ ಆದಮೇಲೆ ಅವ್ರದ್ದೇ ಸಿನಿಮಾ ನೋಡಬೇಕು ಮೇಡಮ್. ಅದೆಲ್ಲ ಕುತೂಹಲನೇ ಇದೆ ನಮಗೂ. ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ಸು ಮತ್ತು ಅದ್ರ ಬಗ್ಗೆ ಒಂದು ಏನಂತಾರೆ ಭಯ, ಆ ಭಯನೂ ಇದೆ. ಬಟ್ ಕಾಯ್ತಾ ಇದ್ದೀವಿ. ಏನು ನಮ್ಮ ಮೈಂಡಲ್ಲಿ ಇನ್ನೂ ಏನಿಲ್ಲ. ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಅನ್ನೋದೊಂದು ಬಿಟ್ಟರೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಮೂಲಿ ಎಲ್ಲರಿಗಿದ್ದಂಗೆ ನಮಗೂ ಕೂಡ ಆ ಒಂದು ಕುತೂಹಲ ಇದೆ. ಹೀರೋ ಹೀರೋಯಿನ್ ನೋಡಿದಾಗ ಟ್ರೈಲರ್ ಆಗಲಿ ಸಾಂಗ್ ನೋಡಿದಾಗ ನೀವುಗಳು ಅನ್ಸೋದೇ ಇಲ್ಲ. ಸೀರಿಯಸ್ ತುಂಬಾ ಡಿಫ್ರೆಂಟ್ ಆಗಿ, ಅಂದ್ರೆ ರಿಯಲ್ ಆಗಿ ನೋಡೋದಕ್ಕೂ ಆನ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆಂಟ್ ಆಗಿದೆ. ಆ ಟ್ರೆಡಿಷನಲ್ ಲುಕ್ ಆಗಿರ್ಬೋದು. ಸೊ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ ಪಾತ್ರಕ್ಕೆ ಅಂತ ಹೇಳ್ಬೋದು. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಬಳಗದವರು, ನಮ್ಮ ಫ್ರೆಂಡ್ಸು ಯಾರೇ ಈ ಸಿನಿಮಾ ನೋಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಒಂದು ಬಂದಿದ್ದೇನಂದ್ರೆ ನಿನ್ ತರ ಕಾಣ್ತಾನೆ ಇಲ್ಲ ಅಂತ. ಅಲ್ಲೇ ಒಂದು 80% ಗೆದ್ದೆ ಅನ್ನೋ ಫೀಲ್ ನನಗಿದೆ ಮೇಡಮ್. ಯಾಕಂದ್ರೆ ನಾವು ಅಲ್ಲಿ ಕಾಣಿಸ್ಕೋಬಾರ್ದು, ಅಲ್ಲಿ ಪಾತ್ರ ಕಾಣಿಸ್ಕೊಂತ ಇದೆ. ಅಲ್ಲಿ ಪಾತ್ರ ಕಾಣಿಸ್ಕೊಂತ ಇದೆ ಅಂದಾಗ ಆ ಪಾತ್ರಕ್ಕೆ ನಾವು ಜೀವ ತುಂಬಿದೀವಿ ಅನ್ನೋದು ಒಂದು ಅರ್ಥ ಅಷ್ಟೇ. ಅದಕ್ಕೆ ತುಂಬಾ ವಿಭಿನ್ನವಾಗಿದೆ ಕತೆ. ಮತ್ತೆ ಈ ಸ್ಟೋರಿ ಏನಿದೆ, ಇಲ್ಲಿವರೆಗೂ ಈ ತರದೊಂದು ಪ್ರಯತ್ನ ಯಾರು ಮಾಡಿಲ್ಲ. ನಮ್ಮ ಟೀಮು ನಾವೆಲ್ಲ ಸೇರ್ಕೊಂಡು ಈ ಪ್ರಯತ್ನ ಮಾಡಿದೀವಿ. ಯಾಕಂದ್ರೆ ಇವತ್ತು ಏನು ಜನರೇಷನ್ ಏನು ಓಡ್ತಾ ಇದೆ, ಆ ಜನರೇಷನ್ಗೆ ಒಂದು ಒಳ್ಳೆ ಬುದ್ಧಿ ಹೇಳುವಂತ ಒಂದು ಸಿನಿಮಾ ಮಾಡಿದೀವಿ ನಾವು. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಕ್ಯಾರೆಕ್ಟರ್? ನಾನು ಈ ಚಿತ್ರದಲ್ಲಿ 2 ಪಾತ್ರಗಳಲ್ಲಿ ನಿಮ್ಗಳ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ಒಂದು ಬ್ರಾಹ್ಮಣರ ಕ್ಯಾರೆಕ್ಟರ್ ಆಗಿ ಸುರಭಿ, ಇನ್ನೊಂದು ಕುರುಬರ ಹುಡುಗಿ ದ್ಯಾಮನಾಗಿ ಕಾಣಿಸ್ಕೊಳ್ತಾ ಇದ್ದೀನಿ. ಮೊದಲನೇ ಚಿತ್ರದಲ್ಲೇ 2 ಡಿಫ್ರೆಂಟ್ ಶೇಡ್ಸ್ ಆ್ಯಂಡ್ 2 ತುಂಬ ಎಕ್ಸ್ಟ್ರೀಮ್ ಶೇಡ್ಸ್ ಇದೆ. ಒಂದು ತುಂಬ ಸಾಫ್ಟ್ ಕ್ಯಾರೆಕ್ಟರ್, ಸಾಫ್ಟ್ ಬಿಲ್ಟ್ ಆ ಥರ ಕ್ಯಾರೆಕ್ಟರ್ ಆದರೆ, ಒಂದು ಫುಲ್ ಗಂಡ್ಬೀರಿ ಆ ಥರದ್ದು ಕ್ಯಾರೆಕ್ಟರಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್. ಬಿಕಾಸ್ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ, ನಂದು ಸ್ಲ್ಯಾಂಗೇ ಇದು. ಆ್ಯಂಡ್ ಕಾಲೇಜಲ್ಲಿ ಓದ್ತಾ ಇರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಸ್ಲ್ಯಾಂಗು ಅದು ಹಾಗೆ ಮಿಕ್ಸ್ ಆಗಿದೆ. ಇಲ್ಲಿ ನಾನು ಬಂದ ಕೂಡಲೇ ಮೊದಲಿಗೆ ನನಗೆ ಡೈಲಾಗ್ಸ್ ನಾನು ಅರ್ಥ ಮಾಡ್ಕೊಬೇಕಿತ್ತು. ಬಿಕಾಸ್ ಡೈಲಾಗ್ಸ್ ನಾನು ಅರ್ಥ ಮಾಡಿಕೊಂಡು ಅದರ ಭಾವನೆಗಳು ನನಗೆ ಅರ್ಥ ಆಗಬೇಕಿತ್ತು. ಅದರದ್ದು ಭಾವಾರ್ಥಗಳು ನನಗೆ ಗೊತ್ತಾದರೆ ಅವಾಗಷ್ಟೇ ನಾನು ಚೆನ್ನಾಗಿ ಅದ್ರಲ್ಲಿ ಜೀವಿಸೋಕ್ಕೆ ಸಾಧ್ಯ. ಸೊ ಅದು ಸ್ವಲ್ಪ ಟೈಮ್ ತೊಗೊಳ್ತು ಮ್ಯಾಮ್ ನನಗೆ. ಆ ಭಾಷೆ ಮೇಲೆ ನನಗೆ ಹಿಡ್ತಾ ಬರೋದಕ್ಕೆ ಡಬ್ಬಿಂಗ್ವರೆಗೂ ನನಗೆ ಟೈಮ್ ತೊಗೊಂತು. ಡಬ್ಬಿಂಗಲ್ಲಿ ಕೆಲವೊಂದು ನಾನು ಮೀನಿಂಗ್ಸ್ ಕೇಳಿದ್ದೀನಿ. ಸರ್ ಇದು ಯಾವ ರೀತಿ ಹೇಳಬೇಕು, ಇದೇನು ಬೈತಾ ಇರೋದಾ? ಬಿಕಾಸ್ ಈ ಉತ್ತರ ಕರ್ನಾಟಕದ ಕಡೆ ಪ್ರೀತಿಯಿಂದ ಹೇಳೋದನ್ನು ಸ್ವಲ್ಪ ಜೋರಲ್ಲೇ ಹೇಳೋದು.
ಸರ್ ಇದೇನು ಬೈಗುಳನ ಅಥವಾ ನಾನೇನೋ ವಿತ್ ಲವ್ ಹೇಳ್ತಾ ಇರೋದ ಅಂತ ಅಂದ್ಬಿಟ್ಟು ಡಬ್ಬಿಂಗ್ ಟೈಮಲ್ಲೂ ಕೇಳಿದ್ದೀನಿ. ಸೊ ಈ ಅದೇ ಸ್ಲ್ಯಾಂಗ್ ಗೊತ್ತು, ಮೇಡಮ್ ಹುಬ್ಳಿಯವರೇ ಆಗಿರೋದ್ರಿಂದ ಅದ್ರ ಬಗ್ಗೆ ನಮ್ಮ ಭಾಷೆ ಹಂಗೆ ಅದು. ಆ ಹಿಡಿತ ನನಗೆ ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಈ ಬಟ್ಟೆ ಅಥವಾ ಅಲ್ಲಿ ಹೋಗಿ ಶೂಟ್ ಮಾಡೋದು ಅದೇ ನನಗಷ್ಟು ರಿಸ್ಕ್ ಅನಿಸ್ಲಿಲ್ಲ. ಎಲ್ಲೋ ಒಂದು ಕಡೆ ಬಿಸಿಲಲ್ಲಿ ಹೋಗೋದು ಅಥವಾ ಬರೋದು, ಊಟ ಸ್ವಲ್ಪ ಆಚೆ ಈಚೆ ಆಗೋದು, ಇಲ್ಲ ಓಡಾಡೋದು, ಅದು ಯಾವುದು ನನಗೆ ತುಂಬ ರಿಸ್ಕ್ ಫ್ಯಾಕ್ಟರ್ ಅನಿಸ್ಲಿಲ್ಲ. ನನಗೆ ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ ಭಾಷೆ. ಬಿಕಾಸ್ ಒಬ್ರು ಯಾರೋ ಆರ್ಟಿಸ್ಟು ಕ್ಯಾಮ್ರಾ ಮುಂದೆ ಎಷ್ಟೇ ಏನೇ ಮಾಡಿದ್ರು ಅವರ ಭಾವನೆಗಳು ಅರ್ಥ ಆಗೋದು ಮಾತಿನಿಂದನೇ. ನನ್ನ ಮಾತಲ್ಲಿ ನಾನು ಎಷ್ಟು ಹಿಡಿದಿಟ್ಕೊತೀನಿ ನನ್ನ ವ್ಯೂವರ್ಸ್ನ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ನಾನು ತುಂಬ ಕಾನ್ಷಿಯಸ್ ಆಗಿದ್ದು ಭಾಷೆ ಮೇಲೇ. ಬಿಕಾಸ್ ಆ ಸ್ಲ್ಯಾಂಗ್ ಬರಲಿಲ್ಲ ಅಂದರೆ ಪಾಪ ಇವ್ರು ಎಷ್ಟು ದುಡ್ಡು ಹಾಕಿ ಮಾಡಿದ್ರು ವೇಸ್ಟೇ, ಅವ್ರು ಎಷ್ಟು ನನ್ನ ಕೈಲಿಂದ ಆ್ಯಕ್ಟ್ ಮಾಡಿಸಿದ್ರು ವೇಸ್ಟೇ, ನಾನು ಏನು ಮಾಡಿದ್ರು ಅದು ಅಲ್ಟಿಮೇಟ್ಲಿ ವೇಸ್ಟ್. ಬಿಕಾಸ್ ಆ ಒಂದು ಹಿಡಿತ ನನ್ನಲ್ಲಿ ಬರಬೇಕಿತ್ತು. ಅದು ಈ ಚಿತ್ರದಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ 101% ನಾನು ಕೊಟ್ಟಿದ್ದೀನಿ ಅಂತ ತುಂಬ ಅದು ಒಂದು ಒಳಗಡೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಆಕ್ಚುಲಿ ನಮ್ಮ ಕಡೆ ಭಾಷೆ ಹೆಂಗಂದ್ರೆ ಅರ್ಥ ಆಗೋವರೆಗೂ ಅಷ್ಟೇ, ಅರ್ಥ ಆದ್ಮೇಲೆ ತುಂಬಾ ಇಷ್ಟ ಆಗುತ್ತೆ ನಿಜ. ಮಾತಾಡಿ, ನಿಜ, ತುಂಬಾ ನಿಜ. ಇಷ್ಟ ಆಗುತ್ತೆ. ನಿಜ. ಹಾಗಾಗಿ ಸರ್ ಇವಾಗ ನಿಮ್ಮ ವಿಷಯಕ್ಕೆ ಬಂದ್ರೆ ಸಿನಿಮಾನ ಒಂದು ಲವ್ ಸ್ಟೋರಿನ ಪ್ರೊಡ್ಯೂಸ್ ಮಾಡ್ಬೋದು, ಒಂದು ಕಮರ್ಷಿಯಲ್ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ಇದು ತುಂಬಾ ಡಿಫ್ರೆಂಟ್ ಕಾನ್ಸೆಪ್ಟ್, ಸ್ವಲ್ಪ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲ ರೀತಿಲೂ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಸೆಟ್ ಆಗಿರ್ಬೋದು, ಪ್ರತಿಯೊಂದೂ ಮಾಡ್ಲೇ ಇರೋದ್ರಿಂದ ನಿಮಗೆ ಈ ಕತೆ ಮೇಲೆ ಎಷ್ಟು ಕಾನ್ಫಿಡೆಂಟ್ ಇದೆ ಸರ್? ಈ ಸಿನಿಮಾ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇನ್ನೊಂದು ಏನಪ್ಪ ಅಂದರೆ ಇವಾಗ ತುಂಬ ಲವ್ ಸ್ಟೋರಿಗಳು ಬಂದುಬಿಟ್ಟಿದೆ. ಇವಾಗ ಎಲ್ಲ ಜನರ ಥರ ಬಂದುಬಿಟ್ಟಿದೆ. ಐ ಮೀನ್ ಲವ್ ಸ್ಟೋರಿ ಆಗಿರ್ಬೋದು, ರೋಡಿಸಮ್ ಆಗಿರ್ಬೋದು, ಪ್ರತಿಯೊಂದು ಬಂದುಬಿಟ್ಟಿದೆ. ಬಟ್ ಇದು ನಮ್ಮ ಕತೆ ಬಂದು ನಮ್ಮ ಡೈರೆಕ್ಟರ್ ಮಾತ್ರ ಬಂದು ಹೇಳಿದಾಗೆ ತುಂಬ ವಿಭಿನ್ನವಾಗಿತ್ತು. ಅಂದರೆ ಐ ಮೀನ್ ಎಕ್ಸ್ಟ್ರಾಡಿನರಿ ಇದೆ. ಯಾವ ಥರ ಅಂದರೆ ಒಂದು ಲೈಫ್ ಅಂದರೆ ಡೆತ್ ಆಗುತ್ತೆ. ಆ ಲೈಫ್ ಡೆತ್ ಆದಮೇಲೆ ಮುಂದೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೂ ಗೊತ್ತಿಲ್ಲ ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ಬಂದು ನನ್ನ ಕತೆ ಹೇಳಿದಾಗೆ ಈ ಥರ ನಮ್ಮ ಹಿಂದಿನ ಕಾಲಘಟ್ಟದ ಒಂದು ಸಿನಿಮಾ, ಅದರಲ್ಲಿ ಉಪನಿಷತ್ತುಗಳೆಲ್ಲ ಅಂದರೆ ಓದಿಬಿಟ್ಟು ಅವರು ಅಂದರೆ ಯಾವ ಥರ ಅಂತ ಅಧ್ಯಯನ ಮಾಡಿ ಬರೆದಿದ್ದು ಅಂತ ಹೇಳಿದರು. ಅದಾಗಿ ಹಾಗೆ ಒಂದು ಸ್ಟೋರಿ ಲೈನು ಹೇಳಿದರು, ಚೆನ್ನಾಗಿದೆ ಅಂತ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಈ ಕತೆ ಮಾಡೋಕ್ಕೆ ಇಷ್ಟ ಆಯಿತು. ಐ ಮೀನ್ ಅಪ್ರೋಚ್ ಮಾಡಿದ್ರು, ಅವ್ನು ಓಕೆ ಅಗ್ರಿ ವಿತ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡೋಣ ಕತೆ ಅಂತ ಹೇಳಿದ್ವಿ. ಹಾಗಾಗಿ ಈ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದ್ದವರು. ಮೊದಲಿಂದ ಪರಿಚಯ ಪರಿಚಯನೇ ಮೇಡಮ್, ಮೊದಲಿಂದನೂ. ಅಂದರೆ ನಮ್ಮ ಇವರು ಕನಕಪ್ಪ ಅಂತೇಳಿ ಸಿನಿಮಾದ ಕ್ಯಾರೆಕ್ಟರ್ ರಾಘಗೌಡಪ್ಪ ಅಂತ, ಅವರು ನಾವು ಸಂಬಂಧಿಗಳು. ಹಂಗಾಗಿ ಅವ್ರ ಮುಖಾಂತರ ಇವ್ರ ಪರಿಚಯ ಆಯಿತು. ಯಾವಾಗ ಪರಿಚಯ ಆಗಿದ್ವಿ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಅದು ಹಾಗೇ ನಡ್ಕೊಂಡು ಬಂದಿದೆ. ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ, ಆ ಥರನೇ ಬಂದಿದ್ದೀವಿ. ಅವರು ನಮಗೆ ಒಟ್ಟು ಅಣ್ಣ ತಮ್ಮನ ಥರನೇ ಒಂದು, ನಾವು ಇವತ್ತಿನವರೆಗೂ ಅವ್ರನ್ನ ಪ್ರೊಡ್ಯೂಸರ್ ಥರ ಟ್ರೀಟ್ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಎಷ್ಟೋ ಕೆಲಸಗಳನ್ನ ಅವರು ಇಲ್ಲೇ ನಮ್ಮ ಈ ಪ್ರೋಗ್ರಾಮಿಗೆ ಬರಬೇಕಾದ್ರೆ ಅವರೇ ಸ್ವತಃ ಅವ್ರ ಕೈಯಿಂದನೇ ಅರ್ಧ ಕೆಲಸ ಮಾಡ್ಕೊಂಬಂದು ನಿಲ್ಸಿದ್ದಾರೆ. ನಮಗೆ ಆ ಕೆಲಸನ ಬೇರೆಯವ್ರ ಕೈಲಿ ಮಾಡಿಸ್ಬೋದು, ಬಟ್ ಆ ಥರ ನಮಗೆ ಇವತ್ತಿನವರೆಗೂ ಟ್ರೀಟ್ ಆಗೇ ಇಲ್ಲ. ಎಂಟೈರ್ ಓಲ್ ನಮ್ಮ ಟೀಮ್ಗೆ, ನಾಯಕ ನಟ ಇರಲಿ, ನಾಯಕಿ ಆಗಿರಲಿ, ಯಾರಿಗೂ ಇವತ್ತು ಅವರು ಪ್ರೊಡ್ಯೂಸರ್ ಥರ ಕಾಣಲ್ಲ, ಅವ್ರ ಮನೆ ಬಂಧು ಥರನೇ ಕಂಡಿದ್ದಾರೆ. ಹಾಗಾಗಿ ನಮಗೆ ಆ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರೋ ಕಾರಣ ಇವ್ರು ಕೊಟ್ಟಿರೋ ನಮಗೆ ಆ ಫ್ರೀಡಮ್, ಪ್ರತಿಯೊಬ್ಬರಿಗೆ, ಬರೀ ನನಗೆ ಮಾತ್ರ ಅಲ್ಲ, ಇಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಆ ಫ್ರೀಡಮ್ ಕೊಟ್ಟಿರೋದಕ್ಕೆ ಆಯಿತು. ದುಡ್ಡು ನಿಮ್ಗೆ ಗೊತ್ತು, ಮಾಮೂಲಿಯಾಗಿ ಖರ್ಚು ವೆಚ್ಚಗಳು ಸಿನಿಮಾ ಅಂದಾಗ ಯಥೇಚ್ಛವಾಗಿ ಹೋಗುತ್ತೆ. ನಾನು ಕೆಲವೊಂದು ಕಡೆ ಯಥೇಚ್ಛವಾಗಿ ಖರ್ಚು ಮಾಡಿದ್ದೀನಿ, ಹೇಳ್ದೇನೂ ಖರ್ಚು ಮಾಡಿಬಿಟ್ಟಿದ್ದೀನಿ. ಆದರೂ ಅದಕ್ಕೆ ಒಂದು ಮಾತು ಇವತ್ತಿನವರೆಗೂ ಈ ಕ್ಷಣ ಇಲ್ಲಿವರೆಗೂ ಮಾತಾಡಿಲ್ಲ. ಆದ್ರೂ ಅದಕ್ಕೆಲ್ಲ ಅವ್ರದ್ದು ಆ ಸಪೋರ್ಟು, ಆಮೇಲೆ ಕತೆ ಮೇಲೆ ಅವ್ರಿಗಿರೋ ನಂಬಿಕೆಗೆ ನಾವು ಅನುಗುಣವಾಗಿದ್ದೀವಿ ಮೇಡಮ್. ನೀವಿಬ್ರು ಹೇಳಿದ್ರೆ ನಮ್ಮ ಭಾಷೆ ನಿಮ್ಗೆ ಗೊತ್ತಿಲ್ಲ, ಇದು ಹೊಸ್ತು, ಒಂದು ಒಳ್ಳೆ ಪ್ರಯತ್ನ ಇವಾಗ ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ. ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಭಾಷೆನೂ ತುಂಬಾ ಡಿಫ್ರೆಂಟ್ ಆಗಿರೋದ್ರಿಂದ ಆಕ್ಚುಲಿ ನಿಮ್ಗೆ ಸಕ್ಕ ಚಾಲೆಂಜಿಂಗ್, ತುಂಬಾ ಕಷ್ಟ ಕೂಡ. ಹೌದು, ಏನ್ ಕಲಿತ್ರಿ ನಮ್ಮ ಭಾಷೆ? ಏನಂದ್ರೆ ಆಬ್ವಿಯಸ್ಲಿ ಬಯೋದನ್ನೇ ಕಲ್ತಿರ್ತೀರಾ. ಹೆಂಗಂದ್ರೆ ಇವ್ರು ನನಗೆ ತುಂಬಾ 8 ವರ್ಷದಿಂದ ಪರಿಚಯ ಡೈರೆಕ್ಟರ್. ಅವ್ರ ಊರಿಗೆ ಹೋಗ್ತಾ ಬರ್ತಾ ಇದ್ದೆ ನಾನು. ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಕೆಲವು ಭಾಷೆ ಡ್ಯಾಡಿ ಮಮ್ಮಿ ಅಂತೆಲ್ಲ ಬರೋದು ಭಾಷೆಗಳು, ಅದು ಕೇಳಿಸ್ತಾ ಇದೇನು ಇಷ್ಟು ಫೋರ್ಸ್ ಆಗಿ ಮಾತಾಡ್ತಾರೆ. ಬೆಂಗಳೂರಲ್ಲಿ ಇಷ್ಟಾದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ಜಗಳಾನೇ ಮಾಡ್ಬಿಡ್ತಾರೆ, ಇಷ್ಟು ಲೈಟ್ ಆಗಿ ತಗೋತಾ ಇದಾರಲ್ಲ ಈ ಜನರು, ಆ ತರ ಒಂದು ಫೀಲ್ ಬಂತು. ಇಲ್ಲಿ ಜವಾರಿ ಇದಾರೆ, ಫುಲ್ ಖಡಕ್ ಆಗಿದ್ದಾರೆ ಜನರು ಅಂತ, ಆ ತರ ಒಂದು ಫೀಲ್ ಬಂತು.
ಹೋಗ್ತಾ 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 ಇವ್ರ ಮನೇಲಿ ಮಾತಾಡ್ತಾ ಇದ್ರು. ಇವ್ರು ಏನಂದ್ರೆ ಇಲ್ಲಿ ಬೆಂಗಳೂರು ಬಂದ್ರೆ ಬೆಂಗಳೂರು ಭಾಷೆಗೆ ಫಿಕ್ಸ್ ಆಗ್ತಿದ್ರು ಇವರು. ಅಲ್ಲಿ ಹೋದಾಗ ಇವರು ಅದೇ ಭಾಷೆ ಮಾತಾಡ್ತಿದ್ರು. ಸೊ ಸ್ವಲ್ಪ ಕೇಳಿಸ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಂಡೆ. ಆಮೇಲೆ ಏನಾಯ್ತು, ಪ್ರಾಕ್ಟೀಸ್ 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 ಮೇಕ್ ಎ ಮ್ಯಾನ್ ಪರ್ಫೆಕ್ಟ್. ಅಷ್ಟೇ, ಪ್ರಾಕ್ಟೀಸ್ ಮಾಡ್ತಾ 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 ಅದು ಭಾಷೆ ಹಂಗೇ ಅದು ಬಾಯಲ್ಲಿ ನೋಟ್ ಮಾಡಿದ್ವಿ ಅಂದ್ರೆ ಈ ತರ ಮಾತಾಡೋದು ಬರ್ಬಿಡು, ಹೆಂಗಿದ್ಯಪ್ಪ ಇರೋ ಆರಾಮದಿ ಮತ್ತೆ ಬಾ ತಿನ್ನನ್ ಬಾ ಅಂತ ಕರೆದು ಆ ಭಾಷೆನ ಚೂರ್ ಹಂಗೆ ರೂಢಿ ಮಾಡ್ತಾರೆ. ಆದ್ರೂ ಒಂದು ಸರ್ಟನ್ ಮೂಮೆಂಟ್ ಅಲ್ಲಿ ಮಾತಾಡೋದ್ ಬೇರೆ, ಅಲ್ಲಿ ಬರವಣಿಗೆಯಲ್ಲಿ ಇರೋದು ಹೇಳೋದ್ ಬೇರೆ. ಅದು ಏನಾಗೋಯ್ತು, ಸ್ವಲ್ಪ ಕಷ್ಟ ಅನ್ನೋದು ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗೋಯ್ತು. ಆಮೇಲೆ ಅದಕ್ಕೆ ಇವ್ರ ಸಪೋರ್ಟ್ ತುಂಬಾ ಇತ್ತು. ಅದು ಏನಾಯ್ತು ಮೇಡಮ್, ಈಗ ಇವರು ಒಂದು ಇವ್ರದೇ ಡೈಲಾಗ್ ಇದೆ, ಅಂದರೆ ಕೇಳ್ತಾರೆ ಇವರು, ಅಂದರೆ ಈಗ ನನ್ನ ಮೇಲೆ ಇಷ್ಟು ದಿನ ಇಲ್ಲದ ಪ್ರೀತಿ ಇವಾಗ ಬಂತನು ಅಂತ ಅವ್ರು ಕೇಳ್ತಾರೆ. ಅವಾಗ ಇವರು ಹೇಳ್ತಾರೆ, ಅದೇನು ಪೊಡಗ್ದಾಗ ಇನ್ನು ನೀರನ್ನು ಖಾಲಿ ಆಗಕ್ಕ ಅಂತೇಳಿ. ಅಂದರೆ ಅವ್ರಿಗೆ ಪೊಡಗ ಅನ್ನೋ ಪದದ ಅರ್ಥ ಗೊತ್ತಿಲ್ಲ. ಅದು ಏನಾಗ್ತಿತ್ತು, ಪೊಡಗ ಅಂದ್ರೆ ಏನು, ಅವ್ರಿಗೆ ಆ ಒಂದು ಇದಾಗ್ತಿರಲ್ಲ. ಪೊಡಗ ಅಂದ್ರೆ ಒಂದು ಹಂಡೆ, ಆ ಥರದ್ದು ಒಂದಿಷ್ಟು ಅಂದರೆ ಪದ ಬಳಕೆ ಏನಿದೆಯಲ್ಲ, ಅವಾಗ ಅದನ್ನ ಹೆಂಗ್ರಿ, ಅದು ಏನು ಹೇಳ್ರಿ, ಅವ್ರು ಜಾಸ್ತಿ ಅದನ್ನೇ ಕೇಳ್ತಾ ಇದ್ದಿದ್ದು. ಅದೇನು, ನೆಕ್ಸ್ಟ್ ನೀವು ಏನು ಮಾಡಿಬಿಡಿ, ಬರೀ ಸಂಸ್ಕೃತನೇ ಬರೆದ್ಬಿಡಿ ರೀ, ಅಪ್ಪಟ ಕನ್ನಡ ರೀ ಅದು ಅಂದ್ಕೊಂಡು ಹೇಳ್ತಾರೆ. ಈ ಥರದ್ದು ಮಾತ್ರ ಕೆಲವೊಂದು ಅರ್ಥ ಆಗ್ತಾರಲ್ಲ. ಅಂದರೆ ಪದದ ಈಗ ಬರ್ರಿ ಹೋಗ್ರಿ ಅನ್ನೋದು ಬೇಗ ಅರ್ಥ ಆಗ್ತಿತ್ತು. ಅದ್ರ ಮಧ್ಯೆ ಈಗ ನಾವು ಗುಂಡ್ರಿಕಿ ಅಂತೀವಿ, ಆಮೇಲೆ ಪ್ಯಾಲಿ ಅಂತೀವಿ, ಈ ಥರದೊಂದಿಷ್ಟು ಪದಗಳು ಏನಿದಾವಲ್ಲ, ಅವ್ರಿಗೊಂದು ಚೂರು ಅದೇನದು ಆ ವರ್ಡ್ ಏನದು ಅನ್ನೋದೊಂದು ಸ್ವಲ್ಪ ಇದಾಗ್ತಿತ್ತು. ಬಟ್ ಸ್ಲ್ಯಾಂಗ್ ತಿರುಗಿಸ್ಕೊಂಡ್ರು ಮೇಡಮ್, ನಿಜವಾಗ್ಲೂ ತಿರುಗಿಸ್ಕೊಂಡ್ರು. ಇವಾಗ ಆ ಡೈಲಾಗ್ ಈಗೇನ್ ಡೈರೆಕ್ಟರ್ ಹೇಳಿದ್ರಲ್ಲ, ಸೊ ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಬ್ರು ಇಲ್ಲೇ ಇದ್ದೀರಾ, ಡೈರೆಕ್ಟರ್ ಮರ್ತಿರ್ತಾರೆ ಅಂತ ಹೇಳ್ತಿದ್ದಾರೆ. ನಾವು ಮರ್ತಿಲ್ಲ ಅನ್ಬೇಕು, ನೀವು ಆರ್ಟಿಸ್ಟ್. ಖಂಡಿತ ಇಲ್ಲ ಖಂಡಿತವಾಗ್ಲೂ ನಾನು ಬರ್ತಿದ್ದೀನಿ. ಬಿಕಾಸ್ ತುಂಬಾ ಕಾನ್ಶಿಯಸ್ ಆಗಿ ಆ ಡೈಲಾಗ್ಸ್ ನ ಹೇಳಿದೀನಿ. ಅದು ಒಂದಿಷ್ಟು ದೇವ್ರಗಳ ಹೆಸರಿತ್ತು. ಅದು ನನಗೆ ನಾನು ಫಸ್ಟ್ ಟೈಮ್ ಒಂದಷ್ಟು ಟೇಕ್ ತಗೊಂಡಿದ್ದೀನಿ ಅಂದ್ರೆ ಅದೇನೆ. ಹೇಗೆ ಕೇಳಿಲ್ಲ ಆ ದೇವ್ರಗಳ ಹೆಸರೆಲ್ಲ, ಕರ್ರವ್ವ, ಮಾರವ್ವ, ಸೌದತ್ತಿ ಎಲ್ಲವ. ಸೌದತ್ತಿ ಇಲ್ಲ ಕೇಳಿರ್ತೀರಾ, ಬಟ್ ನಮ್ ಸೈಡ್ ಎಲ್ಲ ಆ ಹೆಸರನ್ನ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಇಲ್ಲಿ ಹೆಸರನ್ನ ಅದೇ ಹೆಸರೇ, ಬಟ್ ಡಿಫ್ರೆಂಟ್ ಹೇಳೋ ರೀತಿ ಇದೆಯಲ್ಲ, ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ. ಈಗ ನಮ್ಮ ಅಜ್ಜಿಯರು ಅವರು ಜಾಸ್ತಿ ಆ ಫ್ಲೇವರ್ ತಗೊಂತ ಇದ್ರು. ಇತ್ತೀಚೆಗೆ ನಮ್ಮ ತಂದೆ ತಾಯಿ ತಗೊಳಲ್ಲ ಅದನ್ನ. ಅಯ್ಯೋ ಕರಿಯವ್ವ, ಮಾರ್ಯವ್ವ, ದ್ಯಾಮವ್ವ, ಏನೂ ಆಗ್ಲಾರ್ದಂಗೆ ನೋಡ್ಕ್ಯಾರವ್ವ ಅಂತೇಳ್ಬಿಟ್ಟು ಹೇಳೋದಿದೆಯಲ್ಲ. ಅಂದರೆ ಯಾರಿಗಾರ ಮನೆಗೆ ಏನಾರು ಆಯಿತು, ಏನಾರು ಜಗಳ ನಡೀತಿತ್ತು ಅಂದ್ರೆ ಅವಾಗ ಅಜ್ಜಿ ಅಂದ್ರೆ ಹಂಗೆ ಅಲ್ಲ ಹೇಳ್ತಿದ್ದು, ಕರಿಯವ್ವ, ಮಾರ್ಯವ್ವ, ದ್ಯಾಮವ್ವ, ಇಟಗಿ ಭೀಮವ್ವ, ಏನಾಗ್ಲಾರ್ದಂಗೆ ನೋಡ್ಕ್ಯಾರವ್ವ ಅಂತೇಳಿ ಅನ್ನೋರು ಎಲ್ಲರೂ ಅವಾಗ. ಬಟ್ ಅಲ್ಲಿರ್ತಕ್ಕಂಥ ಒಂದು ಗ್ರಾಮ ದೇವತೆಗಳನ್ನ ಸರೌಂಡಾಗಿ ಹಾಕ್ಕೊಂಡು ಹೇಳೋರು. ಬಟ್ ಆ ಥರದ್ದೊಂದು ಅಂದರೆ ಗಂಡಿಗೆ ಏನೋ ಆಗಿರುತ್ತೆ, ಅವನೇನೋ ಗೊಂದಲದಲ್ಲಿದ್ದಾನೆ ಅಂದಾಗ ಹೆಂಡತಿ ಆದವಳು ಆ ಒಂದು ಉದ್ವೇಗನ ಆ ರೀತಿ ದೇವ್ರ ಮೇಲೆ ತೋರಿಸೋ ಅಂಥದ್ದನ್ನ ಹೇಳ್ಸಿದ್ದೆ. ಬಟ್ ಇವೆಲ್ಲ ಅವ್ರಿಗೆ ಒಂದು ಚೂರು ಕಷ್ಟ ಆಗ್ಬಿಡುದು ಅವಾಗ. ಸರ್, ಶೂಟಿಂಗ್ ಅಲ್ಲೆಲ್ಲ ಎಲ್ಲೆಲ್ಲ ಶೂಟ್ ಮಾಡಿದ್ರಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ? ಶೂಟಿಂಗ್ ಅಂತ ಬಂದರೆ ನಮ್ಮ ಟೋಟಲ್ ಆಲ್ ಓವರ್ ಉತ್ತರ ಕನ್ನಡ ಶೂಟು. ಅಂದರೆ ಫಾರ್ ಎಕ್ಸಾಂಪಲ್ ಕೊಪ್ಪಳ, ಗಂಗಾವತಿ, ಆಮೇಲೆ ಚಿಕ್ಕಮಾದಿನಾಳ, ಹಾಗೆ ಕನಕಗಿರಿ, ಹಾಗೂ ಸುತ್ತಮುತ್ತ. ಆಮೇಲೆ ಇದು ನಮ್ಮ ಗಂಡುಗಲ್ ಕುಮಾರ ಬೆಟ್ಟ, ಅಲ್ಲೆಲ್ಲ ಫುಲ್ ಶೂಟಿಂಗ್ ಅಲ್ಲೇ ಆಗಿರೋದು. ಸಾಂಗ್ ಅಂತ ಬಂದರೆ ಒಂದು ಬೆಂಗಳೂರಲ್ಲಿ ಒಂದು ಸ್ಟುಡಿಯೋದಲ್ಲಿ ಸೆಟ್ ಹಾಕ್ಬಿಟ್ಟು ಒಂದು ಸೆರೆ ಅದನ್ನು ಅಂತ ಒಂದು ಶೂಟ್ ಮಾಡಿದ್ದೀವಿ. ತದನಂತರ ಇನ್ನೊಂದು ಶಿವ ಸಾಂಗ್ ಅಂತ ಬರುತ್ತೆ, ಅದು ಬಂದು ನಮ್ಮ ಇದರಲ್ಲಿ ಯಾವ ಸ್ಟುಡಿಯೋದು ಮುಕ್ಕುಂಪಿ ಪ್ಲಸ್ ಇಲ್ಲಿ ಬೆಂಗಳೂರು ನಮ್ಮ ಶೂಟಿಂಗ್ ಆಯಿತು. 2 ಸಾಂಗ್ ಬಂದು ಬೆಂಗಳೂರು, ಇನ್ನೊಂದು ಬಂದು ನಮ್ಮ ಉತ್ತರ ಕನ್ನಡ ಸಾಂಗ್. ಟೋಟಲ್ 3 ಸಾಂಗ್ ಇದ್ದಾವೆ, 3-4 ಸಾಂಗ್ ಆಗಿದೆ. ಬಟ್ ಆಲ್ ಓವರ್ ನಮ್ಮ ಶೂಟಿಂಗ್ ಬಂದರೆ ಉತ್ತರ ಕನ್ನಡದಲ್ಲಿ ಮಾಡಿರೋದು. ಸರ್, ನೀವಿಬ್ರು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ, ಭಾಷೆನೂ ಅದನ್ನೇ ತಗೊಂಡಿರೋದ್ರಿಂದ, ಹೇಗೆ ಸರ್ ಈ ಕತೆ ಆತ್ಮಗಳ ಸುತ್ತ ಹೆಣ್ದಿರುವಂತ ಕಥೆನೆ ಅಂತ ಹೇಳ್ಬೋದು. ರಾಹುತ ಅಂದ್ರೇನೆ ಪಳಗ್ಸೋರು ಅಂತ ಹೇಳ್ತಾರೆ. ಸೊ ಆತ್ಮನ ಪಳಗ್ಸೋ ಅಂತ ಒಬ್ಬ ಕಥೆನೋ ಹೇಗೆ? ಅಂದರೆ ಆತ್ಮನೇನು ಪಳಗ್ಸಲ್ಲ, ಅಂದರೆ ಆತ್ಮ ರಾಹುತನಾಗಿ, ಅಂದರೆ ಹೇಗೆ ಅಂದರೆ ಈಗ ಕುದುರೆನ ಪಳಗಿಸಿ ಅದನ್ನು ಓಡಿಸೋನು ರಾಹುತ. ಅಂದರೆ ಆನೆನ ಪಳಗ್ಸೋನು. ಮಾವುತ ಬೇಗ ಕೇಳಿಸುತ್ತೆ, ರಾಹುತನ ಜಾಸ್ತಿ ಯೂಸ್ ಮಾಡಲ್ಲ. ಮಾವುತ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಈ ಜಾಕಿಗೆ ಇನ್ನೊಂದು ಪದನೇ ರಾಹುತ ಎಸ್ಪೆಷಲಿ. ನಾವು ಹೇಗೆ ಅಂದ್ಕೊಂಡಿವಿ ಅಂದರೆ, ಈ ಸಿನಿಮಾದ ನಾಯಕ ಆ ಒಂದು ಪಾತ್ರನ, ಆ ಪಾತ್ರದೊಳಗಡೆ ತನ್ನನ್ನು ತಾನು ಪಳಗ್ಸೋನು. ಅವನ ಮನಸ್ಸು ಕುದುರೆ ಇದ್ದಂಗೆ ಆದರೆ ಅವನು ಪಳಗಿಸ್ಕೊಂಡು ತನ್ನ ಬುದ್ಧಿವಂತಿಕೆಯಿಂದ ಓಡಿಸ್ಕೊಂಡು ಹೋದರೆ ಅವನು ರಾಹುತನಾಗಿ ಬದಲಿ ಆಗ್ತಾನೆ ಅನ್ನೋ ಒಂದು ಫಾರ್ಮೆಟ್ ಇಟ್ಕೊಂಡು ಆ ರಾಹುತನ ಆ ಕತೆ ಇಟ್ಕೊಂಡು ಮಾಡಿದ್ದು ಮೇಡಮ್. ಆ ಟೈಟ್ಲ್ ಆಯ್ಕೆ ಮಾಡಿದ್ದು ಅದೇ ಉದ್ದೇಶಕ್ಕೆ.
ಸರ್ ಇವಾಗ ಅದೇ ಹೀರೋ ಹೀರೋಯಿನ್ ಇಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಸೊ ಹಾಗಾಗಿ ಆ, ಉದ್ದೇಶ ಏನಾಗಿತ್ತು ಇವ್ರ ಮೀನ್ಸ್ ಅಂದ್ರೆ ಅಂದ್ರೆ ಮಾಡಬಾರ್ದಿತ್ತು ಅಂತ ಅಲ್ಲ, ಅಲ್ಲೂ ಸುಮಾರು ಆರ್ಟಿಸ್ಟ್ಗಳಿದ್ರು, ಇಲ್ಲಿ ಬಂದು ತುಂಬಾ ಸ್ಟ್ರಗಲ್ ಮಾಡೋರು ಇದ್ರು ಕೂಡ. ಹಾಗಿರುವಾಗ ಇವ್ರಿಗೂ ಒಂದು ಅವಕಾಶ ಕೊಡೋ ಉದ್ದೇಶ ಏನಾಗಿತ್ತು? ಅದೇ ನಮ್ಮ ಕಣ್ಮುಂದೆ ಯಾರು ಇರ್ತಾರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸು ಹೋಗುತ್ತಲ್ಲ ಮೇಡಮ್, ಅದು ಒಂದು ಇಂಪಾರ್ಟೆಂಟು. ಅಂದರೆ ನಾವೇ ಜೊತೆಗೆ ಇದ್ಕೊಂಡು ಸಿನಿಮಾ ಮಾಡಿದವರು, ಎಸ್ಪೆಷಲಿ ನಾವಾಗಲಿ ರಾಜ್ ಪ್ರವೀಣ್ ಆಗಲಿ, ನಾವೇ ಮೊದಲು ನಾವು ಒಟ್ಟಿಗೆ ನಾನು ಫಸ್ಟ್ ಡೈರೆಕ್ಷನ್ ಮಾಡಿದ್ರೆ ಅವರು ಫಸ್ಟ್ ಟೈಮ್ ನಾಯಕರಾಗಿ ಬರಬೇಕು ಅಂತಲೇ ಮಾಡಿದ್ವಿ. ಎಷ್ಟು ಸುಮಾರು ಸಿನಿಮಾಗಳನ್ನ ತೊಗೊಂಡು ನಾವು ಅಪ್ರೋಚ್ ಮಾಡಿದ್ವಿ, ಒಂದಿಷ್ಟು ಸಿನಿಮಾಗಳನ್ನ ಅನೌನ್ಸ್ ಮಾಡಿನೂ ಹಂಗೆ ಬಿಟ್ಟಿದ್ವಿ, ಅಂದರೆ ಸ್ವಲ್ಪ ಫೈನಾನ್ಸ್ ವಿಚಾರವಾಗಿಯೂ ಬಿಟ್ಟಿದ್ವಿ. ಬಟ್ ಅವೆಲ್ಲ ಪೂರ್ಣಗೊಂಡಿರಲಿಲ್ಲ. ಬಟ್ ಇವಾಗ ಇಬ್ಬರು ಸೇರ್ಕೊಂಡು ಜೊತೆಲೇ ಇರೋದ್ರಿಂದ ಅದೇನು ಇರಲಿಲ್ಲ. ಬಟ್ ನೀವು ನಟನಾಗ್ರಿ, ಈ ಕತೆಗೆ ನೀವೇ ನಾಯಕ ನಟ ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದು. ಜೊತೆಗೆ ಇರೋದ್ರಿಂದ ಅದ್ರಲ್ಲಿ ನಾವಂದರೆ ಆ ಒಂದು ಮೈಂಡೇ ಬಂದಿರಲಿಲ್ಲ ನಮಗೆ ಯಾರನ್ನೂ ಆಯ್ಕೆ ಮಾಡಬೇಕು ಬಿಡಬೇಕು ಅಂತ. ಇಲ್ಲ ರೀ, ಈ ಕತೆಗೆ ನೀವು ಸೂಟ್ ಆಗ್ತೀರಿ, ಇದನ್ನು ಮಾಡೋಣ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ವಿ. ಆಮೇಲೆ ಮಾಮೂಲಿಯಾಗಿ ನಮಗೆ ಅಂದರೆ ಭವಾನಿ ಪುರೋಹಿತ್ ಇದು ಪುರೋಹಿತನ ನಾನು ಡ್ರಾಮಾ ಆರ್ಟಿಸ್ಟ್ ಆಗಿ ನಾನು ನೋಡ್ತಾ ಇದ್ದೆ. ಬಟ್ ಈ ಹುಡುಗಿನ ಇವತ್ತಿಲ್ಲ ನಾಳೆ ಯಾವ್ದಾದ್ರು ಒಂದು ಸಿನಿಮಾಗೆ ಯೂಸ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಅದಕ್ಕೆ ಕರೆಕ್ಟಾಗಿ ಇವ್ರು ಸಿಕ್ಕರು. ಮಿಕ್ಕಿದವ್ರು ಬಂದರೆ ನೀವು ಹೇಳ್ದಂಗೆ ಎಲ್ಲರೂ ಉತ್ತರ ಕರ್ನಾಟಕದವರೇ ಇದ್ದಾರೆ. ಸರ್ ಇವಾಗ ನಿಮ್ಮ ವಿಷಯ ಬಂದ್ರೆ, ನಮ್ಮ ಸೈಡ್ ಶೂಟಿಂಗ್ ಅಂದ್ರೆ ಹೇಗಂದ್ರೆ ಅವ್ರಿಗೇನೋ ಒಂದು ಅದ್ಭುತ, ಏನೋ ಹಬ್ಬ ತರ ಅವ್ರಿಗೆ. ಸೊ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಅಲ್ಲಿ ಜನಗಳ ರೆಸ್ಪಾನ್ಸ್ ನೋಡಿ ಹೇಗೆ ಅನ್ನಿಸ್ತು? ಒಂದು ಮನೆಯಲ್ಲಿ ಶೂಟ್ ಮಾಡಬೇಕಿತ್ತು ನಂದು. ಅದು ಫಸ್ಟ್ ಶೆಡ್ಯೂಲಲ್ಲಿ ಫಸ್ಟ್ ಸೀನ್ ನಂದು. ಆ ಮನೆ ಇವ್ರು ಬಂದ್ಬಿಟ್ಟು ಈ ಥರದ್ದು ಒಂದು ಮನೆ ಬೇಕು, ಇವ್ರದ್ದು ಐಡಿಯಾಲಜಿಯಲ್ಲಿ ಒಂದಿತ್ತು, ಈ ಥರ ಮನೆ ಈ ಥರ ಬೇಕಿತ್ತು ಅಂತ. ಎಷ್ಟು ನೀವು ನಂಬಲ್ಲ, ನಮ್ಮನೇಲಿ ಬಂದು ಮಾಡಿ ಶೂಟಿಂಗಾ, ನಮ್ಮನೇಲಿ ತೆಗೀರಿ, ಪಿಕ್ಚರಾ ನಮ್ಮನೇಲಿ ಬನ್ನಿ, ಅಲ್ಲಿ ಬೇಡ ಅವ್ರ ಮನೇಲಿ ಬೇಡ, ನಮ್ಮನೇಲಿ ಮಾಡಿ, ನಾನು ಕಸ ಗುಡಿಸ್ಬಿಟ್ಟು ಕೊಡ್ತೀನಿ, ಅಯ್ಯೋ ಅವ್ರ ಮನೇಲಿ ಬೇಡ, ನಾನು ಮಧ್ಯಾಹ್ನ ಊಟ ಹಾಕ್ಕೊಡ್ತೀನಿ, ನಮ್ಮನೆಗೆ ಬನ್ನಿ ಅಂತ. ನೀವು ನಮ್ಗೆ ಹೆಂಗೆ ಆಗೋಗ್ಬಿಟ್ಟಿತ್ತು ಅಂದರೆ, ಇಷ್ಟೇ ಸ್ಪೇಸು ಮ್ಯಾಮ್, ಇಷ್ಟು ಸ್ಪೇಸಲ್ಲಿ ಅರೌಂಡ್ 100 ಪೀಪಲ್, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ. ಚಿಕ್ಕವರಂತೂ ಸ್ಕೂಲ್ಗೆ ಹೋಗಿಲ್ಲ ಅವತ್ತೆಲ್ಲ, ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಬ್ಯಾಗ್ ಇಟ್ಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ, ನೋಡ್ತಾ ಇದ್ದಾರೆ. ಅದು ಅವತ್ತು ಮಾಡಿದ್ದು ಒಂದು ಸಾವಿನ ಸೀನ್ ಥರ ಏನೋ ಮಾಡಿದ್ವಿ. ನಾನು ಪೂರ್ತಿ ಹತ್ಬಿಟ್ಟು ಅಲ್ಲೇ ಇದ್ದಿದ್ದು ಒಂದು ಹುಡುಗಿನ ಕರ್ಕೊಂಡ್ವಿ. ಬಿಕಾಸ್ ಅವತ್ತು ಒಂದು ಪ್ಲ್ಯಾನ್ ಇರಲಿಲ್ಲ, ಆ ಹುಡುಗಿ ಬರಬೇಕು ಅನ್ನೋದೊಂದು ಪ್ಲ್ಯಾನ್ ಇರಲಿಲ್ಲ. ಅಲ್ಲೇ ಇದ್ದಿದ್ದು ಯಾವುದೋ ಹುಡುಗಿನ ಒಂದು ಜೂನಿಯರಾಗಿ ತೊಗೊಂಡು ಕೂಡ್ಸ್ಕೊಂಡಿದ್ದೀವಿ, ನನ್ನ ಮಗಳ ಥರ. ಅವಳಿಗೆ ಫುಲ್ಲು ನಾನು ಶೂಟಿಂಗ್ ಮಾಡಿಬಿಟ್ಟು ಬಂದಿದ್ದೀನಿ, ನಾನು ಸಿನಿಮಾ ಒಳಗೆ ಬರ್ತೀನಿ, ನಾನು ಹಂಗೆ ಅಂತ. ಅವಳು ಬಂದಿದ್ದಕ್ಕೂ ಆಮೇಲೆ ಹೋಗಿದ್ದಕ್ಕೂ ಡಿಫ್ರೆನ್ಸ್ ಇತ್ತಲ್ಲ. ಸೋ ಇನ್ನೋಸೆಂಟ್ ದೇ ಆರ್ ರಿಯಲಿ ವೆರಿ ಇನ್ನೋಸೆಂಟ್. ಆ್ಯಂಡ್ ಬೆಳಗ್ಗೆ ನಾವು ರೋಲ್ ಸ್ಟಾರ್ಟ್ ಮಾಡಿದ್ದು, ಈವ್ನಿಂಗ್ ಪ್ಯಾಕಪ್ ಆಗೋವರೆಗೂ ನಾವು ಹೆಂಗೆ ಕೂತಿದ್ದೀವೋ ಟೀಮು, ಅದೇ ರೀತಿ ಎಲ್ಲರೂ ಕೂತಿದ್ದಾರೆ. ಯಾವುದೋ ಒಂದು ಮನೆಯಿಂದ ಟೀ ಬಂತು, ಇನ್ನೊಂದು ಮನೆಯಿಂದ ಅದು ಬಜ್ಜಿ, ಏನು ಬಜ್ಜಿ ಸರ್ ಅದು? ಮೆಣಸಿನ್ಕಾಯಿ ಬಜ್ಜಿ ಅದು ಬಂತು. ಇನ್ನೊಂದು ಕಡೆ ಇದು ಕಡಲೆಪುರಿದು ಏನೋ ಅದು ತಂದ್ರು. ಒಬ್ಬೊಬ್ರು ಮನೆಯಿಂದ ಅದು ಹೆಂಗಾಯ್ತು ಅಂದರೆ, ಈ PVR ಅಲ್ಲಿ ನಾವು ಪಾಪ್ಕಾರ್ನ್ ಇಟ್ಕೊಂಡು ತಿನ್ನಲ್ವಾ, ಹಾಗವರೆಲ್ಲ ಒಂದು ಇಟ್ಕೊಂಡು ನಮಗೂ ಕೊಟ್ಟರು, ತಿನ್ನಿ ನೀನಲ್ಲೆಲ್ಲ ಹತ್ತಲ್ಲವಾ, ತಿನ್ನವ ಸ್ವಲ್ಪ. ಅಯ್ಯೋ ಎಷ್ಟು ಅಳ್ತದೆ ಈ ಹುಡುಗಿ ಪಾಪ, ಎಷ್ಟು ಅಲ್ಲ, ಒಂದ್ ರೌಂಡ್ ದಪ್ಪ ಆಗಿದ್ರೆ ಅನ್ಸುತ್ತೆ ಶೂಟಿಂಗ್ ಮುಗಿಯಷ್ಟ್ರಲ್ಲಿ ಎಲ್ಲ. ನಿಮ್ದೆಲ್ಲ ಡಯಟ್ ಫುಡ್, ಸೊ ದಪ್ಪ ಆಗೋ ಚಾನ್ಸಸ್ ಇಲ್ಲ, ಡಯಟ್ ಅಲ್ಲೇ ಇರುತ್ತೆ ನಿಮ್ದೆಲ್ಲ ಡಯಟ್ ಫುಡ್. ಸರ್ ನಿಮ್ಗೆ ಹೇಗೆ ಅನ್ಸು ಎಕ್ಸ್ಪೀರಿಯನ್ಸ್? ಅಲ್ಲಿ ಜನ ಹೇಗೆ ಅಂದ್ರೆ ಕಂಪ್ಲೀಟ್ ಒಂಥರ ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ, ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅವರು. ಮನ್ಸಲ್ಲಿ ಅವ್ರಿಗೆ ಯಾವುದೇ ರೀತಿ ಕಲ್ಮಶ ಇರಲ್ಲ. ಏನ್ ಅನ್ಸುತ್ತೆ ಅದನ್ನ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ನೀವ್ ಯಾರೇ ಆಗಿರ್ಲಿ ಹೇಳೇ ಹೇಳ್ತಾರೆ ಅವರು. ಆ ತರದ್ದೊಂದು ನಂದು ಅದೇ ತರ ಕ್ಯಾರೆಕ್ಟರು. ಸೊ ಆ ಜನಕ್ಕೆ ಏನಾಯ್ತು, ಸ್ವಲ್ಪ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಆಯ್ತು. ಆ ಒಂದು ಭಾಷೆ, ಆ ಜನ, ಆ ಒಂದು ಅವರು ಬದುಕುವಂತ ರೀತಿ ಆಗಿರ್ಬೋದು. ಎಷ್ಟೇ ಕೋಟ್ಯಾಧಿಪತಿ ಆಗಿರ್ಲಿ, ಸಿಂಪಲ್ ಲೈಫ್ ಲೀಡ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ, ಸ್ಮೂತ್ ಆಗಿ ಹೋಗ್ತಾರೆ ಅವ್ರ ಲೈಫಲ್ಲಿ. ಇಲ್ಲಿ ಬೆಂಗಳೂರು ತರ ಟೆನ್ಷನ್ ಅದು ಇದು ಎಲ್ಲ ರೀತಿ ಬೇರೆಯವ್ರಿಗೆ ತೋರ್ಸ್ಬೇಕು ಅಂತ ಬದುಕ್ತಾರೆ. ಅಲ್ಲಿ ನಾವ್ ಹಿಂಗ್ ಇದೀವಿ ಅಂತ ಅವರು ಸೆಲ್ಫ್ ಆಗಿ ಅವ್ರು ಬದುಕ್ತಾರೆ. ಅದು ಭಾರಿ ಇಷ್ಟ ಆಯ್ತು ನನಗೆ. ಮತ್ತೆ ಶೂಟಿಂಗ್ ಟೈಮಲ್ಲಿ ಅಂತೂ ಆ ಕ್ರೇಜ್ ನೋಡ್ಬೇಕು ನೀವು. ಅಲ್ಲಿ ಕ್ರೇಜ್ ನೋಡ್ಬೇಕಂದ್ರೆ ಉತ್ತರ ಕರ್ನಾಟಕದಲ್ಲೇ ನೋಡ್ಬೇಕು ನೀವು ಕ್ರೇಜ್. ಬೇರೆ ಎಲ್ಲೂ ನಿಮ್ಗೆ ಆತರ ಈಗ ನೀವೆಲ್ಲೇ ಶೂಟ್ ಮಾಡ್ತಿದ್ರೆ ನೋಡ್ತಾರೆ, ಹೌದಾ ಸರಿ ಆಯ್ತು ಅಷ್ಟೇ ಹೋಗ್ತಾ ಇರ್ತಾರೆ. ಅಲ್ಲಿ ಹಂಗಿಲ್ಲ, ನೀವು ಬೆಳಿಗಿಂದ ಸಾಯಂಕಾಲದವರೆಗೂ ಕೂತ್ಕೊಂಡು ನೋಡ್ತಾ ಇರ್ತಾರೆ ನಿಮ್ಮನ್ನೇ, ಅಷ್ಟು ಅಟ್ರಾಕ್ಟ್ ಆಗ್ತಾರೆ. ಅವ್ರಿಗೇನೋ ಒಂದು ಫಿಲಮ್ ಅಂದ್ರೆ ಏನೋ ಒಂದು ದೊಡ್ಡ ಇದು ಅನ್ನೋ ರೀತಿ ಅವರು ಇದು ಮಾಡ್ತಾರೆ. ಆ ಜನರ ಪ್ರೀತಿ ವಿಶ್ವಾಸಕ್ಕಂತೂ ನಾವು ಅಷ್ಟು ಎಷ್ಟು ಹೇಳಿದ್ರು ಸಾಲಲ್ಲ. ಅವ್ರಿಗೆ ಮತ್ತೆ ಬೇಗ ಕನೆಕ್ಟ್ ಆಗ್ತಾರೆ, ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ. ಒಬ್ಬ ಅಜ್ಜ ಬಂದು ನೋಡ್ತಾನೆ ಇದ್ರು, ಹಿಂದೆ ನಿಂತ್ಕೊಂಡು ಯಾವಾಗ ನಾವು ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ರು ಹಿಂದಿನೇ ಬರೋರು, ನಮ್ಮ ಹಿಂದೆ ಇದ್ಕೊಂಡು ಇವ್ರದ್ದು ಒಂದು ಡೈಲಾಗ್ ಹೇಳಿಸ್ತಾ ಇದ್ದೆ, ಅದಕ್ಕೆ ಪರ್ಫೆಕ್ಷನ್ ಬರಲಿ ಅಂತ.
ಅಲ್ಲಪ್ಪ ಸ್ವಲ್ಪ ಬೇರೆದು ಹೇಳಿಸ ಬರೀ ಅದನ್ನ ಹೇಳಿಸ್ತೇನೋ. ಅದು ಯಾವ ಡೈಲಾಗ್ ಅಂದ್ರೆ, ಜ್ಞಾನದಂಡದಾಗ ಜಳಕ ಮಾಡಿ ಜಡಿ ಮೈಗೆ ಕಾವು ಕೊಟ್ಟು ಅಂಗಾಂಗ ಬೋಹಕ್ಕೆ ಜಡೆ ಎಣ್ದು ಗಾಲಿಯಾಗ್ ತೇಲೋ ದೇಹ ಆಗ್ಬೇಕು ಅಂತೀರಿ. ಇದು ಡೈಲಾಗು. ಇದಕ್ಕೆ ಅವರು ಅದನ್ನ ಹೇಳನಲ್ಲ ಆಗ್ಲ ಮುಗ್ಲ ಅದನ್ನ ಏನು ಬೇರೆದು ಒಂಚೂರು ಹೇಳ್ಸ ಅನ್ನೋರು. ತಡಿ ಅವರೇ ಒಂದು ಸ್ವಲ್ಪ ತಡಿ, ಆಮೇಲೆ ಹೇಳ್ತೀನಿ ತಡಿ ಅಂತೇನು. ಯಾಕಂದ್ರೆ ನಮ್ಗೆ ಅದಕ್ಕೆ ಪರ್ಫೆಕ್ಷನ್ ಬರಬೇಕು, ಅದು ಬರೋವರೆಗೂ ನಾವು ಹೇಳ್ತಾನೆ ಇರಬೇಕು ಅವ್ರ ಹತ್ರ. ಹೇಳೋರು ಬಂದು ಇನ್ನೇ ನಿಂತ್ಕೊಂಡೆ, ಯಾಕೆಂದರೆ ನಾವು ಜಾಸ್ತಿ ಅದನ್ನು ಕವರ್ ಮಾಡ್ತಾ ಇರಲಿಲ್ಲ, ಮಾನಿಟರ್ ಆಗೇ ಬಿಟ್ಟಿರ್ತಿದ್ದೆ ನನ್ನ ಕಂಫರ್ಟ್ಗೋಸ್ಕರ. ಬಟ್ ಅವ್ರು ಹಂಗಿಲ್ಲ, ಇನ್ನೇ ನಿಂತ್ಕೊಂಡು ಅದನ್ನ ಏನಲ್ಲ ಬಿಡು ಬೇರೆದು ಹೇಳ್ಸು ಅನ್ನೋರು ಬಂದು. ಅವ್ರಿಗೆ ನೋಡಿ ಬೇಜಾರಾಗ್ತಿದೆ ಅನ್ನೋ ತರ ಅವ್ರು. ಚಾಪೆ ದಿಂಬು ಚೊಂಬು 3 ಇಟ್ಕೊಂಡು ಪ್ರತಿ ನೈಟು ನೋಡಿದಾರೆ ನಮ್ಮ ಶೂಟಿಂಗ್. ಇಲ್ಲ ಹಿಂದೆ ಬಂದು ಆಮೇಲೆ ಕೆಲವೊಂದು ನಾವು ಅಂದ್ಕೊಂಡೇ ಇರಲ್ಲ ಆ ಸಪೋರ್ಟ್ ಬಂದು ಮಾಡಿಬಿಟ್ಟಿರೋರು. ನಮ್ಗೆ ಅವ್ರು ಯಾರು ಗೊತ್ತೇ ಇರಲ್ಲ, ನೀರು ಹೊತ್ಕೊಂಬಂದೆಲ್ಲ ಕೊಟ್ಟಿದ್ರು. ನಾವು ಗುಡ್ಡದ ಮೇಲೆ ಮಾಡ್ತಾ ಇದ್ವಲ್ಲ, ಅಂದರೆ ಇದರಲ್ಲಿ ವಿಶೇಷತೆ ಏನು ಅಂದರೆ ಪ್ರತಿ ಸರಿನೂ ನಾವು ಒಂದು ಐತಿಹಾಸಿಕ ಬೆಟ್ಟಗಳಿದ್ದಾವೆ. ಗಂಡಗಲಿ ಕುಮಾರರಾಮನ ಕಾಲಘಟ್ಟದ್ದೇ ಆಗಿರೋದ್ರಿಂದ ಅಲ್ಲಿ ಗಂಡಗಲಿ ಕುಮಾರರಾಮಂದು ಅದು ಎಸ್ಪೆಷಲಿ ಅಲ್ಲಿ ದೈವ, ಅದು ಎಷ್ಟೋ ಮನೆಗಳ ದೇವತೆ ಅದು ಎಸ್ಪೆಷಲಿ. ಇವರು ಶಿವರಾಜ್ ಕುಮಾರ್ ಸರ್ ಮಾಡಿದ್ರಲ್ಲ ಗಂಡಗಲಿ ಕುಮಾರರಾಮ ಅಂತ, ಅದೇ ಅದರದ್ದೇ ಕಾಲಘಟ್ಟದ ಸಿನಿಮಾ ಇದು. ಅಲ್ಲಿ ಬೆಟ್ಟದ ಮೇಲೆ ಹೋಗ್ಬೇಕು ನಾವು, ಆ ಬೆಟ್ಟದ ಮೇಲೆ ಅವರು ಕೂಡ ನೀರು ಹೊತ್ಕೊಂಬಂದು ನಮಗೆ ಕೊಡೋರು. ಅದನ್ನೆಲ್ಲ ನೋಡಿದಾಗ ಇವತ್ತಿಗೂ ನಮ್ಗೆ ಆ ಮನಸ್ಸು ತುಂಬ ಬರುತ್ತೆ. ಅಂದರೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಲ್ವ, ದುಡ್ಡು ಕೊಟ್ಟರು ಕೆಲಸ ಮಾಡದೇ ಇರೋ ಕಾಲದಲ್ಲಿ ನಾವೇನು ಹೇಳ್ದೇ ಅವರೇ ಬಂದು ಜೊತೆಗೆ ಇದ್ಕೊಂಡು ಅಣ್ಣ ತಮ್ಮಂದ್ರ ಜೊತೆ ಇರೋ ಥರನೇ ಇದ್ದು ಊಟ ಮಾಡ್ಕೊಂಡು ಹೋಗೋರು. ಅಷ್ಟು ಚೆನ್ನಾಗಿರೋ ತಾವೇ ತಂದುಬಿಡೋರು. ಬುತ್ತಿ ತಾವು ತಂದಿರೋ ಬುತ್ತಿನ ಅಲ್ಲಿ ಆಡ್ಕಾಯರು ಕುರುಕಾಯರೆಲ್ಲ ತಂದು ನಮ್ಮ ಜೊತೆ ಕೂತ್ಕೊಂಡೇ ಊಟ ಮಾಡೋರು. ಅಷ್ಟು ಸಲೀಸಾಗಿ ನಡೆದು. ಬಟ್ ನಾವು ಮಾಡಿರೋ ಅಷ್ಟು ಸಿನಿಮಾ ಲೊಕೇಶನ್ಸ್ ಎಲ್ಲೇ ಹೋದ್ರೂ ಒಂದು ಚೂರು ಪ್ರಾಬ್ಲಮ್ ಆಗಿಲ್ಲ. ನಾವು ಪ್ರತಿಯೊಂದು ಮತ್ತೆ ನೋಡಿ ಸೆಲೆಕ್ಟೆಡ್ ಎಲ್ಲ ಒಂದು ಸರೌಂಡ್ 30 ಕಿಲೋಮೀಟರ್ಸ್ ಓಡಾಡ್ತಾ ಇದ್ವಿ, ಎಲ್ಲಿ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು ಆ ಅನುಭವ ಮತ್ತೆ ನಾನು ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಇಡೀ ನನ್ನ ಟೀಮ್ಗೂ ಅದು ಅನುಭವ ಮಾತ್ರ ನೆನೆಸ್ಕೋಬೇಕಾಗಿರೋದು. ನಿಮ್ಮ ಡೈರೆಕ್ಟರು ಪ್ರೊಡ್ಯೂಸರ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಹಿಂಗೆ ಸೈಲೆಂಟಾ ಸೆಟ್ಟಲ್ಲಿ? ಇಲ್ಲ ಮೇಡಮ್, ಎವಿ ವೈಲೆಂಟ್ ಅವರು ಇಲ್ಲಿ ಸೈಲೆಂಟ್ ಆಗಿದ್ದಾರೆ. ಬಟ್ ಅವ್ರು ಹೆಂಗಂದ್ರೆ ಫ್ರೀಡಮ್, ಹೆಂಗಂದ್ರೆ ನಾವ್ ಹೆಂಗಂದ್ರೆ ಒಂದು ಇದು ಚೌಕಟ್ಟು ಇಟ್ಕೊಂಡು ಹಿಂಗೆ ಮಾಡ್ಬೇಕು ಅಂತ ಹೋಗ್ತಾ ಇರ್ತೀವಿ. ನಮ್ಮನ್ನ ಅವ್ರು ಹುಚ್ಚು ಕುದುರೆ ತರ ಎಲ್ಲಿವರೆಗೂ ಓಡುವಂತ ಅಷ್ಟುವರೆಗೂ ಲೀನಿಯನ್ಸ್ ಕೊಟ್ಟು ಅಷ್ಟು ಫ್ರೀಡಮ್ ಕೊಟ್ಟಿರೋ ನನ್ನ ಜೀವನಮಾನದಲ್ಲೇ ನೋಡಿರೋ ಫಸ್ಟ್ ಪ್ರೊಡ್ಯೂಸರ್ ಅಂದ್ರೆ ಅವರೇನೆ. ಯಾಕಂದ್ರೆ ಅಷ್ಟು ಲೀನಿಯನ್ಸ್ ಕೊಡ್ತಾರೆ, ಮತ್ತೆ ಯಾವ್ದಕ್ಕೂ ಕಟ್ನಿಟ್ ಮಾಡಲ್ಲ. ಇದ್ಯಾಕೆ ಅದ್ಯಾಕೆ ಎಲ್ಲ ಕ್ವಶನ್ಸ್ ಕೇಳಲ್ಲ. ಬೇಕು ಸಿನಿಮಾನ ಏನ್ ಬೇಕಾದ್ರೂ ಮಾಡಕ್ ರೆಡಿ, ಆ ತರದೊಂದು ಮೈಂಡ್ ಸೆಟ್ ಇದೆ ಅವ್ರಿಗೆ. ಮತ್ತೆ ಇನ್ನು ನಮ್ ಡೈರೆಕ್ಟರ್ಗೆ ಹೇಳ್ಬೇಕಂದ್ರೆ ಒಂಥರ ಅವರು ಪಾದರಸ ಇದ್ದಂಗೆ, ಮರ್ಕ್ಯೂರಿ ಇದ್ದಂಗೆ. ಯಾವ್ದಕ್ಕಾದ್ರೂ ನೀವು ಬೌಲ್ಗೆ ಹಾಕ್ರೆ ಬೌಲ್ ಹಾಕ್ತಾರೆ, ಲೋಟಕ್ಕೆ ಹಾಕ್ರೆ ಲೋಟ್ ಹಾಕ್ತಾರೆ. ಅಷ್ಟು ಜೆಲ್ ಹಾಕ್ತಾರೆ ಯಾರೇ ಆಗಿರ್ಲಿ. ಅಷ್ಟು ಫ್ರೆಂಡ್ಲಿಯಾಗಿ ಕೂತ್ಕೊಂಡು ಒಂದು ಏನೋ ಒಂದು ಡಿಸ್ಕಷನ್ ಆಗ್ಬೇಕಾದ್ರೆ ಅಷ್ಟು ಫ್ರೆಂಡ್ಲಿ ಆಗಿ ಮಾಡ್ತಾರೆ. ಅವ್ರು ಒಂದೊಂದ್ಸರಿ ಏನ್ ಅನ್ಸ್ಬಿಡುತ್ತಂದ್ರೆ ಎಲ್ಲ ಕೆಲಸ ಅವರೇ ಮಾಡ್ತಿರ್ತಾರೆ ಪ್ರೊಡ್ಯೂಸರ್ ಆಗಿದ್ದು. ನಾವು ನೋಡಿರೋ ಪ್ರೊಡ್ಯೂಸರ್ಗಳು ಹೆಂಗಂದ್ರೆ ಕಾರ್ ಓಪನ್ ಮಾಡಿದ ತಕ್ಷಣ 5 ಜನ ಬಂದ್ ಬಾಡಿ ಗಾರ್ಡ್ಗಳು ನಿಂತ್ಕೋತಾರೆ, ಬಂದ್ ಹಿಂಗ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿಂಗಿರ್ತಾರೆ. ಇವ್ರು ಪಡೋ ಸ್ಟ್ರಗಲ್ ಹೆಂಗಿದೆ ಅಂದ್ರೆ ನಮಗೆ ಅನ್ಸುತ್ತೆ ನಾವೇ ಮಾಡ್ಬೇಕಲ್ಲ ಈ ತರ ಎಲ್ಲ, ನಾವು ಈ ತರ ಎಲ್ಲ ಇವ್ರ ತರಾನು ಇರ್ಬೋದಲ್ಲ ಅಂತ. ಆ ತರದ್ದೊಂದು ಮ್ಯಾನರಿಸಮ್ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಅಪ್ಪು ಸರ್, ಮತ್ತೆ ನಮ್ಮ ಡೈರೆಕ್ಟರ್ ಅಷ್ಟೇನೆ. ಅವರು ಮಿಂಗಲ್ ಈಸಿಯಾಗಿ ಆಗ್ತಾರೆ ಅನ್ಸುತ್ತೆ. ಮಾಡೋಕ್ಕಾಗಲ್ಲ ಮೇಡಮ್, ಅವ್ರು ಮಾಡ್ಬಿಡ್ತಾರೆ, ನಾವಂತೂ ಮಾಡಲ್ಲ. ಅವ್ರು ಮಾಡಿದಾರಲ್ಲ ಪ್ರೊಡ್ಯೂಸರು. ಅಂದರೆ ನಮ್ಗೆ ಜಾಸ್ತಿ ಸುಮ್ಕುಂತ ಅಭ್ಯಾಸ ತುಂಬ ಕಮ್ಮಿ. ಎಲ್ಲರೇ ಯಾವುದೋ ಸೆಟ್ ಹೋಗೋದು ಕೂಡ ಅಲ್ಲಿ ವರ್ಕ್ ಮಾಡಿಸ್ಬೇಕಷ್ಟೆ. ಅಂದರೆ ಅಲ್ಲಿ ಏನು ವರ್ಕ್ ಆಗ್ತದೆ ನಾವು ಅವ್ರ ಜೊತೆ ಕೂತ್ಕೊಂಡು ವರ್ಕ್ ಮಾಡಿ ಹೆಲ್ಪ್ ಮಾಡಿಬಿಟ್ಟು ಬೇಗ ವರ್ಕ್ ಫಿನಿಶ್ ಅಪ್ ಮಾಡ್ಕೊಡ್ಬೇಕಷ್ಟೆ. ಕಾಯಕ ಯೋಗಿ. ಸರ್ ಯಾರು ಸರ್ ನಿಮ್ಗೆ ಸೆಟ್ಟಲ್ಲಿ ಜಾಸ್ತಿ ತರಲೆ ಅನ್ಸಿದ್ದು, ಇರಿಟೇಷನ್ ಅಂದ್ರೆ ಮೀನ್ಸ್ ತೊಂದರೆ ಕೊಡ್ತಾ ಇದ್ದಾರೆ ಇವರು? ಇಲ್ಲ, ಇರೋದೇ ಸಿನಿಮಾದಲ್ಲಿ ಒಂದೇ ಹುಡುಗಿ ಇರೋದು, ಅದು ಒಂದೇ ತರಲೆ. ಒಂದು 50-60 ಜನದಲ್ಲಿ ಒಂದು ಒನ್ ಆಫ್ ದ ಲೇಡಿ, ಮಾಸ್ ಲೇಡಿ. ಅದೇ ಹ್ಯಾಟ್ಸಪ್ ಹೇಳ್ಬೇಕು ಅವ್ರಿಗೆ. ಯಾಕಂದ್ರೆ ನಾವೆಲ್ಲ ಹೋದ್ರು ಅದು ಒಂದೇ ಹುಡುಗಿ, ಹೌದಾ, ಅದು ಒಂದೇ ಸ್ಟ್ರಾಂಗ್, ಅದು ಒಂದೇ ತರಲೆ, ಅದು ಒಂದೇ ಎಲ್ಲನೂ ಅದು ಒಂದೇ ಮಾಡೋದು. ಬಟ್ ಅದು ಹುಡುಗಿ ಅಂತ ಯಾರು ಅನ್ಕೊಳ್ಳಿಲ್ಲ. ಹುಡುಗಿ ಅಂತ ಯಾರು ಅನ್ಲಿಕ್ಕೆ ಹೋಗ್ಬೇಡಿ, ತಪ್ಪು ತಿಳ್ಕೊಬೇಡ. ಹುಡುಗಿ ಅಲ್ಲ ಅದು, ಹುಡುಗಿ ಅಷ್ಟೇ. ಬಟ್ ಆಟಿಟ್ಯೂಡ್ ಎಲ್ಲ ಸೇಮ್ ಆಸ್ ಪರ್ ಫ್ರೆಂಡ್ಲಿ. ಹಂಗೆ ಇವಾಗ ಒಂದು 5 ಜನ ಫ್ರೆಂಡ್ಸ್ ಹೇಗಿರ್ತೀವೋ ಅದೇ ಥರ ಜೊತೆ ಫ್ರೆಂಡ್ಸ್. ಇನ್ನೊಂದಿಷ್ಟು ಕ್ಯಾರೆಕ್ಟರ್ಸ್ ಇದೆ ಅವ್ರ ಜೊತೆಗೆ. ಅವ್ರೇನಾರ 7 ಮಚ್ಚ ಅನ್ಕೊಂಡೆ ಹೋಗ್ಬಿಡ್ತಾಳೆ. ಸೇಮ್ ಆಸ್
ಇಲ್ಲ ಇಲ್ಲ ಮಾಡಿದಾಳೆ, ನಾವೇ ಕ್ಯಾಶುಯಲ್ ಹೆಂಗ್ ಮೊನ್ನೆ ಪ್ರಮೋಷನ್ ಹೋಗಿದ್ದು ಅವಾಗಲೇ ಅಂದ್ಬಿಟ್ಟಿದ್ದಾಳೆ ಪಾಪ ಹುಡುಗರು ಎರಡು. ಮಚ್ಚ ಎಲ್ಲ ಹೇಳಿಲ್ಲ, ಅವ್ರೇನೋ ಅಂತಿದ್ರು. ಆಯ್ತು ಇರು ಗುರು ನಾನು ಹಾಕ್ತೀನಿ ಅಂದೆ, ಅದೊಂದೇ ಸಲ ಹೇಳಿದಷ್ಟೇನೆ, ಅದನ್ನ ಇಷ್ಟು ಎಕ್ಸಾಜರೇಟ್ ಮಾಡ್ತಿದ್ದಾರೆ ನೋಡಿ. ನಿಮ್ ಮೇಲೆ ಎಷ್ಟು ಅಪವಾದನೆ ಮಾಡ್ತಿದ್ದಾರೆ. ಹುಡ್ಗಿ ಅಲ್ಲ ಹುಡ್ಗ ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಅಷ್ಟು ಸ್ಟ್ರಾಂಗ್ ಆಗಿ ಎಲ್ಲ ಕಡೆ ಓಡಾಡಿದೀನಿ ಸರ್. ಬೆಳಗ್ಗೆ ಕಾರ್ ಹತ್ತಿ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದಿದ್ದು ನಾವು ವಾಪಸ್ಸು. ಹೇಳಿ ಅದನ್ನ. ಇಲ್ಲ ಅಂತವೆಲ್ಲ ಹೇಳಿ ನಾನು ಯಾಕೆ ನಿನ್ನ ಹೈಲೈಟ್ ಮಾಡಲಿ ಸ್ವಲ್ಪ. ಪ್ರಮೋಷನ್ಗೆ ಮ್ಯಾಮ್ ಇವತ್ತು ಮಾರ್ನಿಂಗ್ 9 o'clock ಹೊರಟಿರೋದು. ಇಲ್ಲ ನೀವ್ ಹೇಳ್ಬೇಡಿ, ಇದು ಆಕ್ಚುಲಿ ಅವ್ರೇ ಹೇಳ್ಬೇಕು. ಇವಾಗ ನೀವೇ ಹೇಳ್ಬೇಕು. ನೀವ್ ಅದ್ ಹೆಂಗ್ ಹೈಲೈಟ್ ಮಾಡಲ್ಲ ಅಂದ್ರಿ? ಹೇಳ್ಬಿಟ್ರಲ್ಲ ಮತ್ತಿನ್ನೇನು ಮೇಡಮ್, ಕೇಳ್ಬಿಡಿ ಮತ್ತಿನ್ನೇನು. ಇನ್ನೊಂದು 4 ವಾಕ್ಯದಲ್ಲಿ ಮುಗಿಸ್ಬಿಡ್ತಾರೆ. ಈಗ ನಾವು ಕೂತಿದೀವಿ ಅಂತ ಪಟ 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 ಹಳ್ಳು ಉರಿತಾ ಇಲ್ಲ ಅಂದ್ರೆ ಮಾತುಗಳು ಹಂಗೆ ಬರ್ತಿರ್ತಾವೆ. ನೀವು ಕೂಡ ಹೌದಾ? ನೀವು ಕ್ಯಾಮ್ರಾ ಆಪ್ ಮೇಲೆ ನೋಡಿ ಯಾವ ಥರ ಮಾತಾಡ್ತಾರೆ ನೀವೇ ನೋಡಿ. ಅವ್ರು ಇನ್ನೂ ಸ್ವಲ್ಪ ನೀವು ಕೇಳಕ್ಕೋಸ್ಕರ ಮಾತ್ರ ಆನ್ಸರ್ ಕೊಡ್ತಾವ್ರೆ. ಕ್ಯಾಮ್ರಾ ಆಪ್ ಮೇಲೆ ನೋಡಿ ನೀವು. ಬಟ್ ಅದೇ ಗೊತ್ತು ಅಲ್ಲ ಮ್ಯಾಮ್, ಇವ್ರು ಎಲ್ಲಾರ್ಗು ಸೆಟ್ ಅಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂದ್ರೆ ಅದು ನನ್ನಿಂದಾನೆ. ಒಪ್ಕೋತಿರಲ್ವಾ ಸರ್? ಇದು ಇರೋದಂತಾನೆ ಹೇಳಿದ್ ನಾವು, ಅದನ್ನೇ ಈಗ ಹೇಳಿದ್ ನಾವು. ಅರ್ಥ ಆಯ್ತಾ? ಇಂಡೈರೆಕ್ಟ್ಲಿ ಆದ್ರೂ ಹೇಳಿದ್ರು ತಾನೆ. ಅವ್ರು ಹೇಳಿದ್ರಲ್ಲ, ನಾನೇ ತರ್ಲೆ ಯಾರು ಅಂತ. ಮನೆ ಕಟ್ತಾರಂತನ ಮತ್ ಮಾತಾಡಿಲ್ಲ ಅಂದ್ರೆ ಹೆಂಗೆ? ಅವ್ರನ್ನೆಲ್ಲ ಆಕ್ಟಿವ್ ಆಗಿ ಇಡ್ತಾ ಇದ್ದೀನಿ ನಾನು. ಮಾತಾಡ್ಬೇಕು, ಮಾತಾಡಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ. ಇವ್ರಿಗೆ ಯಾವ್ದಾದ್ರು ಒಂದ್ ಶಾರ್ಟ್ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಟೆನ್ಷನ್ ಆಗ್ಬಿಡೋರು ನಮ್ ಡೈರೆಕ್ಟರ್. ನಾನ್ ಮಾತಾಡಿ ಸ್ವಲ್ಪ ಅವ್ರನ್ನ ಕೂಲ್ ಮಾಡಿ ಸಾಫ್ಟ್ ಆಗಿ ನೋಡಿ ಎಂತ ಹೀರೋಯಿನ್ ಹೆಲ್ಪ್ ಮಾಡಿದೀನಿ ನನ್ನ. ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಡೇ ನಾನು ಹೀರೋಯಿನ್ಗಳು ನೋಡಿರೋರು ಹೆಂಗಂದ್ರೆ ಛತ್ರಿ ಹಿಡಿಯೋಕೆ ಹೋಗೋ ಬರ್ತಾನೆ, ಇನ್ನೊಬ್ಬ ಆ ಕಡೆ ಈ ಕಡೆ ಬರ್ತಾರೆ, ಎಲ್ಲ ಇದು ಮಾಡ್ತಾರೆ, ಆ ತರದ್ದು ನೋಡಿರೋದು. ಇವ್ರು ಹೆಂಗಂದ್ರೆ ಸೆಟ್ಟಲ್ ಜಿಂಕೆದಾಗ ಚಿಲ್ 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 ಅಂತ ಹಿಂಗ್ ಓಡಾಡ್ತಾ ಇರ್ತಾರೆ. ಅಷ್ಟು ಆಕ್ಟಿವ್. ಏನು ಇಷ್ಟು ಆಕ್ಟಿವ್ ನ ಕರ್ಕೊಂಡ್ ಡ್ಯಾನ್ಸರ್ ಹಿಂಗ್ ಆಡ್ತಾ ಇರ್ತಾರೆ ಯಾವಾಗ್ಲೂ. ಹೌದು, ಸಖತ್ ಆಕ್ಟಿವ್ ಇದ್ದಾರೆ. ಅಲ್ಲ ನೀವು ಆಕ್ಚುಲಿ ನೀವು ಮಿಸ್ಟೇಕ್ ಮಾಡಿದ್ರಿ. ನೀವು ಕೊಡೆ ಎಲ್ಲ ಇಟ್ಕೊಂಡು ಆ ಗತ್ತಲ್ಲಿ ಇದ್ದಿದ್ರೆ ಅವ್ರು ನಿಮ್ಗೆ ಹಿಂಗ್ ಹೇಳ್ತಿರ್ಲಿಲ್ಲ ಅನ್ಸುತ್ತೆ. ಸೊ ನೀವು ಫುಲ್ ಫ್ರೀ ಆಗ್ಬಿಟ್ಟು ಎಲ್ರ ಜೊತೆ ಮಿಂಗಲ್ ಆಗಿ ಕ್ಲೋಸ್ ಆದ್ರಲ್ಲ, ಅದಕ್ಕೆ ನಿಮ್ ಡೈರೆಕ್ಟರ್ ಈ ತರ ಹೇಳ್ತಾ ಇದ್ದಾರೆ. ಪಾಪ ಓಕೆ, ಫೈನಲಿ Jan 31st ಸಿನಿಮಾ ರಿಲೀಸ್ ಆಗಿದೆ, ರಿಲೀಸ್ ಆಗುತ್ತೆ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಆಡಿಯನ್ಸ್ಗೆ? ಯಾರನ್ನ ಹೇಗೆ ಹೇಳಮ್ಮ, ನೀನೇ ಹೇಳ್ಬೇಕು ಪಾಪ. ಅಲ್ಲ ಆವಾಗಿಂದ ನಾನೇ ಹೇಳ್ತೇನೆ ಪಾಪ, ನೀನು ಹೇಳ್ತಾನೆ. ಸಿನಿಮಾ ಅವ್ರು ಹೇಳ್ತಾರೆ, ಹೇಳು ಹೇಳಿ ಸರ್. ಸರ್ ಹೇಳಿ. ಇಲ್ಲ ಓಕೆ, ಸಿನಿಮಾ ಇವಾಗ January 31st ರಿಲೀಸ್ ಆಗ್ತಾ ಇದೆ. ಜನಗಳಿಗೆ ಏನು ಇಷ್ಟ, ಐ ಮೀನ್ ಯಾವ ಥರ ಹೇಳ್ಬೇಕಂದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಬಲ್ಲ. ನಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಅಂದರೆ ನೋಡಿದ ಮೇಲೆ ತಿರ್ಗಾ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಅವರು ಏನು ಎಕ್ಸ್ಪ್ರೆಷನ್ ಅವ್ರೇನು ಅದನ್ನು ಈ ಸಿನಿಮಾದಲ್ಲಿ ಏನಿರುತ್ತೆ ಅಂತ ಅಂದ್ಕೊಂಡು ಬಂದಿರ್ತಾರೆ, ಅದು ಮಾತ್ರ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಬಲ್ಲೆ. ಅಷ್ಟು ಮಾತ್ರ ಹೇಳ್ಬೋದು ಈ ಸಿನಿಮಾದ ಬಗ್ಗೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅವ್ರಿಗೆ, ಯಾಕಂದ್ರೆ ಸ್ವಲ್ಪ ಹೇಳೋಕ್ಕಾಗಿಲ್ಲ. ಟೇಕ್ 2 ಇವಾಗ ನೀವು ಹೇಳಿ, ಆಮೇಲೆ ಟೇಕ್ 2 ಕೊಡ್ತೀನಿ. ಎಲ್ಲ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಈ ಒಂದು ಅದ್ಭುತವಾದಂತ ಒಂದು ಪ್ರಯೋಗ ಅಂತಾನು ಅನ್ಬೋದು, ಒಂದು ಸಿನಿಮಾ ಅಂತಾನು ಅನ್ಬೋದು. ಒಂದು ಅದ್ಭುತವಾದಂತ ಸಿನಿಮಾ ಮಾಡಿದೀವಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ನಿಮ್ಗೆ ಎಲ್ಲಾ ರೀತಿ ರುಚಿಸುತ್ತೆ ಈ ಸಿನಿಮಾ, ನಿಮ್ಗೆ ಇಷ್ಟನೂ ಆಗುತ್ತೆ. ದಯವಿಟ್ಟು ಈ ಸಿನಿಮಾ ಥಿಯೇಟ್ರಿಗೆ ಬಂದೆ ನೋಡಿ, OTT ನೋಡೋಣ ಆಮೇಲೆ ಬಂದೇ ಬರುತ್ತೆ ಅನ್ನೋದು ಒಂದು ಮನಸ್ಥಿತಿ ಇಟ್ಕೋಬೇಡಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ, ಎಲ್ಲಾರು ಹೊಸಬ್ರೆ, ನಾವಿರೋರೆಲ್ಲ ಹೊಸಬ್ರೆ. ಆದ್ರೆ ನೀವು ಈ ಸಿನಿಮಾ ನೋಡಿ ಆಚೆ ಹೋದಾಗ ನಮ್ಮನ್ನ ಯಾರನ್ನೂ ನೀವು ಹೊಸಬ್ರು ಅಂತ ಹೇಳಲ್ಲ, ಅದಂತೂ ನಾವು 100% ಗ್ಯಾರಂಟಿ ಕೊಡ್ತೀವಿ. ಈ ಸಿನಿಮಾನ ಗೆಲ್ಸೋದು ಬೆಳೆಸೋದು ನಮ್ಮನ್ನೆಲ್ಲರನ್ನು ಇನ್ನೊಂದು ಇದಕ್ಕಿಂತ ಬೆಟರ್ ಪ್ರಾಜೆಕ್ಟ್ ನೆಕ್ಸ್ಟ್ ಒಂದು ಮಾಡಕ್ಕೆ ನೀವೇ ಸ್ಫೂರ್ತಿ ಕೊಡ್ಬೇಕು. ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಸಿನಿಮಾ ಮಾಡೋದೇ ಬೆಳ್ಳಿ ತೆರೆಗೋಸ್ಕರ. ಆ ಬೆಳ್ಳಿ ತೆರೆ ಮೇಲೆ ನೋಡಿದಾಗ್ಲೇ ಅದೊಂದು ದೊಡ್ಡ ಅನುಭವ ಸಿಗೋದು. ಎಸ್ಪೆಷಲಿ ಈ ಬೇಲಿ ತೆರೆಯಲ್ಲಿ ನೋಡೋದು ಬೇಡ ಅಂತ ನಾವು. ಇದು ಎಸ್ಪೆಷಲ್ ಮೊಬೈಲ್ ಅಂದರೆ ಅದು ಒಂಥರ ಬೇಲಿ ತೆರೆ. ನಮ್ಮ ಪ್ರಕಾರ ನಾವೆಲ್ಲ ಅದನ್ನ ಕರೆಯೋದೇ ಬೇಲಿ ತೆರೆ ಅಂತ. ಆ ಬೇಲಿ ಬಿಟ್ಬಿಟ್ಟು ಬಂದು ಸಿನಿಮಾ ನೋಡಿ ಅಂತ ಮಾತ್ರ ಹೇಳ್ಬೋದು. ಇವಾಗ ಇವ್ರು ಹೇಳೋದಕ್ಕಿಂತ ನೀವು ಡಿಫ್ರೆಂಟ್ ಆಗಿ ಹೇಳ್ಬೇಕು, ಯಾಕಂದ್ರೆ ಅವ್ರು ನಿಮ್ಗೆ ಅಷ್ಟು ಹೈಪ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಸರಿ. ಈ ಚಿತ್ರ ಯಾಕೆ ಜನಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ನೀವೇನಾದರೂ ನನಗೆ ಕ್ವೆಶ್ಚನ್ ಕೇಳಿದ್ದಕ್ಕೆ ಉತ್ತರ ಕೊಡಬೇಕು ಅಂತಾದರೆ, ಜನಗಳು
ಇದರಲ್ಲಿ ಇರೋದನ್ನೇ ತುಂಬ ಕಡಿಮೆ ಪಾತ್ರಗಳು, ಒಂದು 7-8 ಪಾತ್ರಗಳಲ್ಲಿ ನಮ್ಮ ಇಡೀ ಚಿತ್ರ ಕಟ್ಕೊಂಡಿವೆ. ನಾನು ಈ ಪಾತ್ರ ಅಂತ ನಾನು ಅದಕ್ಕೆ ಕನೆಕ್ಟ್ ಆಗ್ತಾ ಹೋದರೆ ಅದು ನಾನೇನೆ ಅಂತ ಜನಗಳಿಗೆ ಅನ್ಸುತ್ತೆ. ಇದಲ್ಲ, ನಾನು ನಾಯಕ ಅಂತ ಅಂದ್ಕೊಂಡು ಹೋದರೆ ಇವ್ರು ಏನೇನೆಲ್ಲ ಕಲಿತಾ ಬರ್ತಾರೆ ಅದು ನಾನೇ ಅನ್ನೋ ಥರ ಕನೆಕ್ಟ್ ಆಗುತ್ತೆ. ಇಲ್ಲ, ಅದು ಪಕ್ಕಕ್ಕಿಟ್ಟು ನಾನು ನಾಯಕಿ, ನಾನು ಈ ಥರ ಒಬ್ಬ ಯಾರೋ ಈಗ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ನಾನು ಹೋಗ್ತೀನಿ ಅಂತ ನಿಂತ್ಕೊಂಡು ನೋಡಿದ್ರೆ ಅದು ನಾನೇ ಅಂತ ಆಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬರುವಂತಹ ಥಾಟ್ಸ್, ಪ್ರತಿಯೊಬ್ಬ ಮನುಷ್ಯನಿಗೂ ರೇಸ್ ಆಗುವಂಥ ಕ್ವೆಶನ್ಸ್, ಆ ಪ್ರಶ್ನೆ ಇರ್ಬೋದು, ಆ ಯೋಚನೆಗಳಿರ್ಬೋದು, ಆ ಅನುಭವಗಳಿರ್ಬೋದು, ಅದನ್ನು ನಮ್ಮ ಸಿನಿಮಾದಲ್ಲಿ ನಾವು ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇನ್ನು ಜನವರಿ 31ನೇ ತಾರೀಕು ಥಿಯೇಟರ್ಗಳಲ್ಲಿ ನೀವುಗಳು ಬಂದು ನೋಡಿ, ಹೌದು ನೀವು ಹೇಳಿದ್ದು ಸತ್ಯ ಅಂತ ಹೇಳೋದಷ್ಟೇ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು. ಇನ್ನೊಂದು ಹೇಳ್ಬೇಕಂತಂದ್ರೆ ದಯವಿಟ್ಟು ಸಾಡ ಸಂಡೇ ಟಿವಿ ನೋಡೋದನ್ನ ಬಿಟ್ಟು ನಮ್ಮ ಥಿಯೇಟರ್ ಬಂದು ನಮ್ಮ ಸಿನಿಮಾ ನೋಡಿ. ಸರ್, ಸಿನಿಮಾ Jan 31st ರಿಲೀಸ್ ಆಗ್ತಿದೆ. ನಿಮ್ಮ ಸಿನಿಮಾಗೆ ನಿಮ್ಗೆ ಆಲ್ ದ ಬೆಸ್ಟ್. ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮಸ್ಕಾರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.